ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಸುಮಾರು 40 ಜನರು ಪಟ್ಟಿ ಮಾಡಿದ್ದಾರೆ. 3 ದಿನಗಳ ಕಾಲ ಶಾಸಕರನ್ನ ಭೇಟಿ ಆಗ್ತಾ ಇದ್ದಾರೆ. ಏನು ಉದ್ದೇಶ ಸರ್ ಇದು? ಗೊತ್ತಿಲ್ಲ ನನಗೆ. ನಾನು ಕೂಡ ಕೇಳಿದ್ದೇನೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರುವಂಥದ್ದಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಸರ್, ಅಷ್ಟು ಸತಿ ಎಲ್ಲ ವಾರ್ನಿಂಗ್ ಕೊಟ್ಟರು ಮತ್ತೆ ಎಂಎಲ್ಎಗಳು ಮಾತಾಡ್ತಾನೆ ಇದ್ದಾರೆ. ರಾಮನಗರ ಇಕ್ಬಾಲ್ ಅಗೇನ್ ನ್ಯೂಸ್ ಕಮೆಂಟೆಡ್ 2 ತಿಂಗಳಾದ್ಮೇಲಿಂದ DK CM ಆಗ್ತಾರೆ. ಇದಕ್ಕೇನು ಕೊನೆನೇ ಇಲ್ವಾ ಸರ್? ಇಲ್ಲ, ಬಹುಶಃ ಈಗ ಇವತ್ತು ಮಾನ್ಯ ಸುರ್ಜೇವಾಲಾ ಅವರು ಮಾತಾಡುವಾಗ ಹೇಳ್ಬೋದು, ಅದನ್ನ ಕಟ್ಟುನಿಟ್ಟಾಗಿ ಹೇಳ್ಬೋದು ಅಂತ ಕಾಣಿಸುತ್ತೆ. BR ಪಾಟೀಲ್, ರಾಜು ಕಾಗೆ ಅವರು ಕೂಡ ಕರೆದಿದ್ದಾರೆ. ಅಂದ್ರೆ ಈಗ ಯಾರು ಅದನ್ನ ನಿಯಂತ್ರಣ ಮಾಡಬೇಕಾಯ್ತು ಸ್ಟೇಟ್ ಅಲ್ಲಿ? CM, DCM, ರಾಜ್ಯ ನಾಯಕರೆಲ್ಲರೂ ಕೂಡ ಈ ತರ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡಬೇಕು. ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಸಂದರ್ಭದಲ್ಲಿ ಹೈಕಮಾಂಡ್ನವರು ಮಧ್ಯಪ್ರವೇಶ ಅಂದ್ರೆ ಅವರ ಕೆಲಸ ಅಲ್ವಾ ಅದು. ಹೈಕಮಾಂಡ್ನವರು ಏನಾದರೂ ಇಲ್ಲಿ ರಾಜ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನು ಸರಿಪಡಿಸೋದು, ಅವರು ಸೂಚನೆ ಕೊಡೋದು ಅವ್ರು ಮಾಡೇ ಮಾಡ್ತಾರೆ, ಯಾವಾಗೂ ಮಾಡ್ತಾರೆ. ಈಗ ನಾವೆಲ್ಲ ಹಿಂದೆ ಕೃಷ್ಣ ಸಾಹೇಬ್ರ ಜೊತೆಯಲ್ಲಿ, ಮೊಯ್ಲಿ ಅವ್ರ ಜೊತೆಯಲ್ಲಿ ಎಲ್ಲ ಮಂತ್ರಿಗಳಾಗಿದ್ದಾಗ ಅವರು ಬಂದು ರಿವ್ಯೂ ಮಾಡೋರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಗುಲಾಂ ನಬಿ ಆಜಾದ್ ಅವರು ಇನ್ಚಾರ್ಜ್ ಇದ್ರು. ನಮ್ಮನ್ನೆಲ್ಲ ಪ್ರತಿ ಇಲಾಖೆ ನಿಮ್ಮ ಇಲಾಖೆಯಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದೀರಾ ಅಂಥೇಳಿ ನಮ್ಮನ್ನೆಲ್ಲ ನೋಟ್ಗಳು ಕೊಡಿ ಅಂತ ಕೂಡ ಕೇಳಿದರು. ಹಾಗೆ ಬರ್ತಾ ಇದು ಹೈಕಮಾಂಡು ನಮಗೆಲ್ಲ ಅವರೇ ತಾನೆ ಮಾರ್ಗದರ್ಶನ ಕೊಡೋರು, ಹೈಕಮಾಂಡ್ನವರೇ. ಹಾಗಾಗಿ ಮಾಡ್ತಾ ಇರ್ತಾರೆ. ಸಹಜವಾಗಿ ಪ್ರಶ್ನೆ ಹೇಳಿದೆ ಸರ್, CM ಶಾಸಕರನ್ನ ಕಂಟ್ರೋಲ್ ಇಟ್ಕೊಂಡಿಲ್ಲ, ಹಿಡಿತ ತಪ್ಪಿದೆ. ಆ ರೀತಿ ಅಂದ್ಕೋಬಾರ್ದು ನಾವು. ಆ ರೀತಿ ಅಂದ್ಕೋಬಾರ್ದು. ಅವರು ಸಪ್ಲಿಮೆಂಟ್ ಮಾಡ್ತಾರೆ. ಹೈಕಮಾಂಡ್ನವರು ಬಂದಾಗ ಒಂದು ರೀತಿಯಲ್ಲಿ ಶಿಸ್ತು, ಮತ್ತೊಂದು ಪ್ರೋಗ್ರೆಸ್ಸು, ಇವೆಲ್ಲ ಒಂದು ರಿವ್ಯೂ ಮಾಡಿದಾಗ ನಾವು ಎಲ್ಲಿದ್ದೇವೆ, ಹೇಗೆ ಆಡಳಿತ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಅದಕ್ಕಾಗಿ ಮಾಡ್ತಾರೆ. ಸಚಿವರದ್ದು ಗೊತ್ತಿಲ್ಲ ನನಗೆ. ನಾನು ಸಮಯ ಕೇಳಿದ್ದೇನೆ. ನನಗೆ ಮಧ್ಯಾಹ್ನ ಸಾಯಂಕಾಲ 1ನೇ ತಾರೀಕು 2ನೇ ತಾರೀಕು ಇರ್ತಾರಂತೆ. ಅವರು ಇರುವಾಗ ಮಾತಾಡೋದಕ್ಕೆ ನಂದು ಪರ್ಸನಲ್, ನಂದೇನು ಆ ಥರ ಏನಿಲ್ಲಪ್ಪ. ನಾನು ಅಲ್ಲ, ನೀವು ಹೇಳ್ತಾನೆ ಇರ್ತೀರ ಹಂಗೆ. ಗೊತ್ತಿಲ್ಲ, ಅದೆಲ್ಲ ಏನಿಲ್ಲ. ಎಲ್ಲೋಗಿದ್ದಾರೆ ಅವರು? ಬರ್ತಾರ್ರಿ, ಮೈಸೂರಿಗೆ ಹೋದ್ರೆ. ಮೈಸೂರು ಏನು ರಾಜ್ಯ ಬಿಟ್ಟು ಹೋಗಿದ್ದಾರೆ? ಇಲ್ಲೇ ಇರ್ತಾರೆ, ಸಾಯಂಕಾಲ ಬರ್ತಾರೆ. ನಾನು ಕೇಳಿರೋದು ನಾಡಿದ್ದು ಏನೋ. ಸರ್, ಈಗ ಅಲ್ಲಿ ಬೆಳಗಾವಿ ಶ್ರೀರಾಮ್ ಸೇನೆ ಅವ್ರನ್ನ ಕಟ್ಟಾಕಿ ಹೊಡೆದಿರೋ ಅಂತ ಘಟನೆ ಆಗಿದೆ. ಬಿಜೆಪಿ ಅದಕ್ಕೆ ಇದು ಮಾಡ್ತಾ ಇದ್ದಾರೆ ಸರ್. ಅವ್ರೇನೋ ತಡಿಯಕ್ಕೆ ಹೋಗಿದ್ರಂತೆ. ನೋಡಿ, ನಾವು ಪದೇ ಹೇಳ್ಕೊಂಡೇ ಬರ್ತಾ ಇದ್ದೀವಿ, ಯಾರು ಕಾನೂನನ್ನ ಕೈಗೆತ್ಕೋಬೇಡಿ. ನಿಮಗೇನಾದರೂ ಅಂಥ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳೇನಾದರೂ ಕಂಡು ಬಂದಲ್ಲಿ ಪೊಲೀಸರಿಗೆ ತಿಳಿಸಿ, ಅವ್ರು ಮಾಡ್ತಾರೆ, ಅವ್ರ ಕೆಲಸನೇ ಅದಲ್ವಾ. ನೀವ್ಯಾಕೆ ಆ ಕೆಲಸ ಮಾಡಕ್ಕೆ ಹೋಗ್ತೀರಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಯಾರು ಆ ರೀತಿ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನಾನು ಹೇಳಿದ್ದೇನೆ, ಹೇಟ್ ಸ್ಪೀಚ್ಗಳು ಅಥವಾ ಈ ರೀತಿ ಪೊಲೀಸ್ಗಿರಿ ನೈತಿಕ ಪೊಲೀಸ್ಗಿರಿ ಮಾಡೋದು, ಇದೆಲ್ಲ ಮಾಡಬೇಡಿ. ಯಾರೇ ಮಾಡಲಿ, ನಾವು ಇಂಥವ್ರೇ ಮಾಡ್ತಾರೆ ಅಂಥವ್ರೇ ಮಾಡ್ತಾರೆ ಅಂತಲ್ಲ, ಯಾರೇ ಮಾಡಿದರೂ ಕೂಡ ಅದು ಸರಿ ಇಲ್ಲ. ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ನನಗೆ ವಿಚಾರಿಸ್ತೀನಿ, ನಾನು ಮಾಹಿತಿ ತಗೊಳ್ತೀನಿ. ಸರ್, ಈಗ RSS ಸರಕಾರಿ ದತ್ತಾತ್ರೇಯ ಹೊಸಬಾಳೆ ವಿರುದ್ಧ ಕಾಂಗ್ರೆಸ್ ಮುಖಂಡರುಗಳು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಏಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಮುಂದೆ ಏನಾದರೂ ಕಾನೂನು ಪ್ರಕ್ರಿಯೆ ಯಾವ ರೀತಿ ಸಾಗಬಹುದು ಅಥವಾ ಏನಾದರೂ ಅದು ಅವರು ಎಕ್ಸಾಮಿನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ. ಅದು ಕಾನೂನಿಗೆ ವಿರುದ್ಧವಾಗಿದೆಯಾ, ಅದ್ರ ಮೇಲೆ FIR ಮಾಡಬೇಕಾ, ರಿಜಿಸ್ಟರ್ ಮಾಡಬೇಕಾ ಇಲ್ವಾ ಅನ್ನೋದನ್ನು ಅವರು ಪರಿಶೀಲನೆ ಮಾಡಿ
ಕ್ರಮ ತಗೊಳ್ತಾರೆ. ಒಂದು ವೇಳೆ ಅದು ಕಾನೂನು ಬಾಹಿರವಾಗಿದೆ ಅಂದರೆ FIR ಮಾಡ್ತಾರೆ, ಇಲ್ಲ ಅಂದರೆ ಮಾಡೋದಿಲ್ಲ. ಆ ಹೇಳಿಕೆಯನ್ನು ಯಾವ ರೀತಿ ನೋಡ್ತೀರಾ ಸರ್? ಗೊತ್ತಿಲ್ಲ, ನಾನು ನೋಡೋದಲ್ಲ, ಕಾನೂನು ನೋಡುತ್ತೆ. ನೋಡಿ, ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಸಮಾಜದಲ್ಲಿ ಇಂಥ ಘಟನೆ ನಡೆದಾಗ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಹಿಂದೆ ಅಲ್ಲಿ ಬೇರೆ ಬೇರೆ ದೇಶಗಳ ರಾಜ್ಯದಲ್ಲೆಲ್ಲ ಬೇರೆ ಬೇರೆ ಇನ್ಸಿಡೆಂಟ್ಗಳು ಅದೇ ಥರ ಆಗಿದ್ದಾವೆ. ಆದರೆ ಅದು ಕಾನೂನಿನ ಪ್ರಕಾರ ಸರಿ ಇಲ್ಲ ಅಂತ ಅಂದಮೇಲೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಯಾರು ಅದನ್ನು ಮಾಡಿದ್ದಾರೆ ಅವ್ರ ಮೇಲೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಈಗ ಜುಲೈನಲ್ಲಿ ಬರೋ ಅಧಿವೇಶನದಲ್ಲಿ ಹೇಟ್ ಸ್ಪೀಚ್ ಬಗ್ಗೆ ಬಿಲ್ ತರ್ತೀವಿ. ಇಲ್ಲ, 3-4 ಬಿಲ್ಗಳಿದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು. ಹೇಟ್ ಸ್ಪೀಚ್ ಇರ್ಬೋದು, ಫ್ಯಾಕ್ಟ್ ಚೆಕ್ ಇರ್ಬೋದು, ಅವೆಲ್ಲ ತರ್ತಾ ಇದ್ದೀವಿ. ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್ದು ಈ ಥರದ್ದೆಲ್ಲ ಕಾನೂನುಗಳು ಕೆಲವೆಲ್ಲ ಸಪ್ಲಿಮೆಂಟಿಂಗ್ ದಿ ಎಕ್ಸಿಸ್ಟಿಂಗ್ ಲಾಸ್ ಅದನ್ನು ಮಾಡ್ತೀವಿ. ಪೊಲೀಸರ ಟೋಪಿ ಕಲರ್ ಚೇಂಜ್ ಆಯ್ತಾ ಸರ್? ಅಲ್ಲ, ಅದಕ್ಕೆ ಪ್ರೊಸೀಜರ್ ಆಗಬೇಕಲ್ಲ. ಆಯ್ಕೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು, ನಾನು, TG ಅವರು ಎಲ್ಲರೂ ಕೂಡ ಅಲ್ಲಿ ಆಯ್ಕೆ ಮಾಡಿದ್ದೀವಿ. ಅದನ್ನು ಕಾನೂನಿನ ಪ್ರಕಾರ ಹೇಗೆ ಮಾಡಬೇಕು ಅಂತೇಳಿ ಅದಕ್ಕೊಂದು ಪದ್ಧತಿ ಇದೆ. ಡ್ರೆಸ್ಸು, ಕ್ಯಾಪು, ಅದು ಇದೆಲ್ಲ ಬದಲಾಯಿಸ್ಬೇಕಾದ್ರೆ ಅಥವಾ ಅದನ್ನು ತೀರ್ಮಾನ ಮಾಡಬೇಕಾದ್ರೆ ಅದಕ್ಕೆಲ್ಲ ಒಂದು ಪದ್ಧತಿ ಇದೆ, ಅದು ಮಾಡ್ತೀವಿ. ಇದು ದಸರಾ ಉದ್ಘಾಟನೆ ಯಾರು ಮಾಡೋದು ಅಂತ ಏನಾದ್ರು ಫೈನಲ್ ಆಯ್ತಾ ಸರ್? ಗೊತ್ತಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.